ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ದಿನದ ನಂತರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಬಹಳ ದಿನಗಳಿಂದಲೇ ಇದೇ ಮಾತನ್ನು ಹೇಳ್ತಾ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹಲವಾರು ಕೆಲಸಗಳ ಒತ್ತಡ ಮತ್ತು ಹಲವಾರು ವಿಚಾರಗಳನ್ನು, ಜ್ಯೋತಿಷ್ಯ ಶಾಸ್ತ್ರ ಮತ್ತು ಹಲವಾರು ಶಾಸ್ತ್ರಗಳನ್ನು ರಿಸರ್ಚ್ ಮಾಡೋದರಿಂದ, ಸಮಯದ ಅಭಾವದಿಂದ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದು ವಿಶೇಷವಾದ ವಿಚಾರಗಳನ್ನು, ಒಂದಲ್ಲ ಎರಡಲ್ಲ 3-4 ವಿಚಾರಗಳನ್ನು ಹೇಳುವುದಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ, ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಕೃಪಾನಂದ ಗುರುಜಿ ಚಾನಲನ್ನು ಸ್ಟಾರ್ಟ್ ಮಾಡಿ 2024ಕ್ಕೆ 10 ವರ್ಷಗಳು ಕಂಪ್ಲೀಟ್ ಆಗ್ತಾ ಇದೆ. ಅಂದರೆ ಅಕ್ಟೋಬರ್ ತಿಂಗಳು 2014ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯೂಟ್ಯೂಬ್ನಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವಿಡಿಯೋನ 2014ರಲ್ಲಿ ನವೆಂಬರ್ ತಿಂಗಳು 21ನೇ ತಾರೀಕು ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಲ್ಲಿಂದ 2024ಕ್ಕೆ 10 ವರ್ಷಗಳು ಕಂಪ್ಲೀಟ್ ಆಗ್ತಾ ಇದೆ. ಇಷ್ಟು ವರ್ಷಗಳು ವಿಡಿಯೋಗಳನ್ನು ಮಾಡುತ್ತಾ ಚಾನಲನ್ನು ಕಂಟಿನ್ಯೂ ಮಾಡೋಕ್ಕೆ ಕಾರಣರು ನನ್ನ ಹೆತ್ತ ತಾಯಿ ತಂದೆಯರು ಮತ್ತು ಗುರು ಹಿರಿಯರು ಮತ್ತು ಚೋಟಾಣಿಕೆರೆ ಭಗವತಿ ದೇವಿ ಹಾಗೂ ನಿಮ್ಮಂತಹ ವೀಕ್ಷಕರು. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದಲ್ಲದೆ ಮೊದಲನೇದಾಗಿ 10 ವರ್ಷ ಕಂಪ್ಲೀಟ್ ಆಗಿದೆ. ಎರಡನೇದಾಗಿ 1.25 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸುಮಾರು 1,15,00,000 ಜನರು ನಮ್ಮ ವಿಡಿಯೋಗಳನ್ನು ನೋಡಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋಕ್ಕೆ ಮೊದಲನೇ ಕಾರಣ, ನೀವು ಜ್ಯೋತಿಷ್ಯರೇ ಬುಕ್ಕನ್ನು ಪ್ರಚಾರ ಮಾಡಬೇಕು, ಎಲ್ಲರಿಗೂ ತಲುಪಿಸಬೇಕು ಎಂಬ ಕಾರಣಕ್ಕಾಗಿ ಮಾಡಿದ್ದೆ. ಅದಾದ ನಂತರ ಬಹಳ ರೀಚ್ ಆಯ್ತದು. 3,000ಕ್ಕೂ ಹೆಚ್ಚು ಕಾಪಿಗಳು ಮಾರಾಟ ಆಗಿದೆ ಮತ್ತು ಇನ್ನೂ ಮುಂದುವರಿತಾ ಇದೆ. ಹಾಗೆ ಅದಾದ ನಂತರ ನೀವು ಜ್ಯೋತಿಷ್ಯರೇ ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದು, ನೀವು ಸಂಖ್ಯಾಶಾಸ್ತ್ರಜ್ಞರೇ ಬರೆದಿದ್ದೆ. ಅದು ಕೂಡ ತುಂಬ ಹೆಚ್ಚಿನ ಜನಕ್ಕೆ ತಲುಪಿದೆ. ಎಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು, ನನ್ನ ಬರವಣಿಗೆ ಮೇಲೆ ನಂಬಿಕೆ ಇಟ್ಟು ಅದನ್ನು ಖರೀದಿಸಿದ್ದೀರ. ಈಗ ಮತ್ತೊಂದು ಪುಸ್ತಕ, ಈ ದಿನದ ವಿಶೇಷ ಮತ್ತೊಂದು ಪುಸ್ತಕ. ಆ ಪುಸ್ತಕದ ಹೆಸರು ಕವಡೆಗಳು ಮಾತನಾಡುತ್ತವೆ. ಇದು ಕವಡೆ ಶಾಸ್ತ್ರದ ಬಗ್ಗೆ, ಅಂದರೆ ಸಾಮಾನ್ಯ ವಿಧಾನ. ಕವಡೆ ಶಾಸ್ತ್ರದಲ್ಲಿ ಸಾಮಾನ್ಯ ವಿಧಾನ. ಈ ಶಾಸ್ತ್ರವನ್ನು ಕಲಿಯುವುದಕ್ಕೆ ಯಾವುದೇ ಆಸ್ಟ್ರಾಲಜಿ ನಾಲೆಜ್ ಬೇಕಾಗಿಲ್ಲ. ಸಾಮಾನ್ಯ ಜನರು ಯಾರೇ ಆದರೂ ಕೂಡ ಈ ಕವಡೆ ಶಾಸ್ತ್ರವನ್ನು ಬಳಸಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಳ್ಳಬಹುದು. ಯಾಕೆ ಈ ಕವಡೆ ಶಾಸ್ತ್ರ ಅಂದರೆ, ಸಾಮಾನ್ಯವಾಗಿ ಪ್ರತಿಯೊಂದು ಶಾಸ್ತ್ರಕ್ಕೂ ಒಂದೊಂದು ವಿಶೇಷತೆ ಇದೆ. ಒಂದು ಶಾಸ್ತ್ರದಲ್ಲಿ ಇರುವ ವಿಚಾರವನ್ನು ಇನ್ನೊಂದು ಶಾಸ್ತ್ರದಲ್ಲಿ ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಗೊಂದಲ ಉಂಟಾದರೆ, 2 ಆಪರ್ಚುನಿಟಿ ಬಂದಾಗ ಗೊಂದಲ ಉಂಟಾಗುತ್ತದೆ. ಹಲವಾರು ಉದಾಹರಣೆಗಳನ್ನು ಕೊಟ್ಟು ಈ ಪುಸ್ತಕದಲ್ಲಿ ಬರೆದಿದ್ದೇನೆ. ಅದರಲ್ಲಿ ಒಂದು ಉದಾಹರಣೆ, ಈ ಕ್ರಿಕೆಟ್ ಆಟದಲ್ಲಿ 2 ಟೀಮ್ಗಳಿರ್ತದೆ, ಎ ಟೀಮು ಬಿ ಟೀಮು ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಯಾರು ಬ್ಯಾಟ್ ಮಾಡಬೇಕು, ಯಾರು ಬೌಲಿಂಗ್ ಮಾಡಬೇಕು ಎಂಬ ಗೊಂದಲ ಸಮಸ್ಯೆ ಉಂಟಾಗುತ್ತೆ. ಆ ವಿಚಾರದಲ್ಲಿ ಯಾರಾದರೂ ಒಬ್ಬರು ತೀರ್ಮಾನ ತಗೊಂಡ್ರೆ ಇನ್ನೊಬ್ಬರಿಗೆ ಅದು ಅಸಮಾಧಾನ ಕೂಡ ಆಗಬಹುದು. ಆಗ ಟಾಸ್ ಹಾಕಿ ಉತ್ತರವನ್ನು ಪಡೆದುಕೊಳ್ಳುತ್ತಾರೆ. ಒಂದು ನಾಣ್ಯವನ್ನು ಹಾಕಿ ಹೆಡ್ಡು ಬುಷು ಎಂದು ನೋಡಿ ಯಾರು ಬ್ಯಾಟಿಂಗ್ ಮಾಡಬೇಕು, ಯಾರು ಬೌಲಿಂಗ್ ಮಾಡಬೇಕು ಎಂದು ತೀರ್ಮಾನ ತಗೊಳ್ತಾರೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಹಲವಾರು ವಿಚಾರದಲ್ಲಿ ಗೊಂದಲಗಳು ಉಂಟಾಗುತ್ತದೆ.
ಈಗ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಒಬ್ಬರು ಪ್ರಶ್ನೆ ಕೇಳಿದ್ರು, ನಾವು ಬೆಂಗಳೂರಲ್ಲೇ ಇರೋದಾ, ನಮ್ಮ ಊರಿಗೆ ಹೋಗ್ಬಿಡೋದಾ ಅಂತ ನಮಗೆ ಗೊಂದಲ ಆಗ್ತಾ ಇದೆ. ಆಗ ಏನು ಮಾಡಬೇಕು? ಜ್ಯೋತಿಷ್ಯ ಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರವಾದರೂ ಕೆಲವು ಸೂಕ್ಷ್ಮವಾದ, ಕೆಲವು ಸಿಂಪಲ್ ಆದ ಪ್ರಶ್ನೆಗಳಿಗೆ ಉತ್ತರ ತೆಗೆದುಕೊಳ್ಳುವುದು ಕಷ್ಟ. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು 2 ಸೈಟ್ ನೋಡಿರ್ತೀರ, 2 ಚೆನ್ನಾಗಿರುತ್ತೆ, 2 ಬೇರೆ ಬೇರೆ ಏರಿಯಾದಲ್ಲಿರುತ್ತೆ. ಯಾವುದನ್ನು ತಗೊಂಡ್ರೆ ಮುಂದೆ ಡೆವಲಪ್ ಆಗುತ್ತೆ ಎಂಬ ಗೊಂದಲ ಉಂಟಾಗ್ಬೋದು ನಿಮಗೆ. ಎಲ್ಲ ಓಕೆ ಆಗಿದೆ, ಸೈಟು ಚೆನ್ನಾಗಿದೆ, ರೇಟು ಕರೆಕ್ಟಾಗಿದೆ, ಬಟ್ ಯಾವ್ದು ತಗೊಳ್ಳೋದು ಎಂಬ ಗೊಂದಲ ಉಂಟಾದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೈಟನ್ನು ತಗೋಬಹುದಾ ಬೇಡವಾ, ಈಗ ಟೈಮ್ ಹೆಂಗಿದೆ ಅಂತ ತಿಳ್ಕೊಬೋದು. ಆದರೆ ಈ ಏರಿಯಾದಲ್ಲಿ ತಗೋಬೇಕು ಎಂದು ನೋಡೋಕ್ಕೆ ತುಂಬ ಕಲ್ತಿರಬೇಕು. ಅದನ್ನು ನೋಡಬಹುದು, ಅದನ್ನು ನೋಡೋರು ಇದ್ದಾರೆ, ನೋಡಬಹುದು, ಆದರೂ ಅದಕ್ಕೆ ತುಂಬ ಕಲ್ತಿರಬೇಕು, ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಅದನ್ನು ಸಿಂಪಲ್ ಆಗಿ ಕವಡೆ ಹಾಕಿ ಯಾವುದನ್ನು ತಗೋಬೋದು ಅಂತ ತಿಳಿದುಕೊಳ್ಳಬಹುದು. ಅಂದರೆ ಮುಖ್ಯವಾಗಿ 2 ಆಪರ್ಚುನಿಟಿ ಬಂದಾಗ, ಅದರಲ್ಲಿ ಗೊಂದಲ ಉಂಟಾದಾಗ ಯಾವುದನ್ನು ಚೂಸ್ ಮಾಡೋದು ಎಂಬುದಕ್ಕೆ ಕವಡೆ ಶಾಸ್ತ್ರದಲ್ಲಿ ಎಸ್ ಆರ್ ನೋ ಟೈಪಲ್ಲಿ ಉತ್ತರಗಳನ್ನು ಬಹಳ ಸುಲಭವಾಗಿ ಪಡೆದುಕೊಳ್ಳಬಹುದು. ಇದಕ್ಕೆ ಯಾವುದೇ ಬೇಸಿಕ್ ಆಸ್ಟ್ರಾಲಜಿ ನಾಲೆಜ್ ಬೇಕಾಗಿಲ್ಲ. ಸೊ ಅಂತಹ ಅದ್ಭುತವಾದ ಶಾಸ್ತ್ರ. ನಾನು ಕಳೆದ 6 ವರ್ಷಗಳಿಂದ ಈ ಕವಡೆ ಶಾಸ್ತ್ರದ ಪಾಠಗಳನ್ನು ಮಾಡ್ತಾ ಇದ್ದೇನೆ. ಆದರೆ ಈಗ ಅದನ್ನು ಪುಸ್ತಕದ ರೂಪದಲ್ಲಿ ತಂದಿದ್ದೇನೆ. ಇದರಲ್ಲಿ ಬಹಳ ವಿಚಾರಗಳನ್ನು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಯಾವುದೇ ಮುಚ್ಚುಮರೆ ಇಲ್ಲದೆ ತಿಳಿಸಿದ್ದೇನೆ. ಈ ಕವಡೆ ಶಾಸ್ತ್ರ ಪುಸ್ತಕದಲ್ಲಿ 12 ಕವಡೆಯಿಂದ ಉತ್ತರ ಪಡೆಯುವ ವಿಧಾನ, 6 ಕವಡೆಯಿಂದ ಉತ್ತರ ಪಡೆಯುವ ವಿಧಾನ, 108 ಕವಡೆಯಿಂದ ಉತ್ತರ ಪಡೆಯುವ ವಿಧಾನ. ನಮ್ಮ ಸ್ಟೂಡೆಂಟು ಇಲ್ಲಿವರೆಗೆ ನಮ್ಮಲ್ಲಿ ಸುಮಾರು 500-600 ಜನರು ಕವಡೆಶಾಸ್ತ್ರವನ್ನು ಕಲಿತಿದ್ದಾರೆ. ಅವರ ಅನುಮಾನಗಳಿಗೆ, ಅವರ ಡೌಟ್ಗಳಿಗೆ ನಾನು ಉತ್ತರಿಸಿದ್ದ ವಿಚಾರಗಳನ್ನು ಇದರಲ್ಲಿ ನೀಡಿದ್ದೇನೆ. ಅದೇ ರೀತಿ ಉದಾಹರಣೆ ಪ್ರಶ್ನೆಗಳನ್ನು ಹಲವಾರನ್ನು ನೀಡಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಹೇಳಿದ್ದೇನೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲಿತ ಮೇಲೆ ಅವರ ಅನುಭವಗಳನ್ನು, ಕಸ್ಟಮರ್ಗೆ ಅವರು ತಿಳಿಸಿದ ಅನುಭವಗಳನ್ನು ತಿಳಿಸಿದ್ದಾರೆ. ಇನ್ನೂ ಅನೇಕ ವಿಚಾರಗಳು ಇದರಲ್ಲಿದೆ. ಇದರಲ್ಲಿ ಎಸ್ ಆರ್ ನೋ ಟೈಪಲ್ಲಿ 12 ಕವಡೆಯನ್ನು ಹಾಕಿ ಉತ್ತರ ಪಡೆಯುವ ವಿಧಾನ ಒಂದು. ಎರಡನೇದಾಗಿ 6 ಕವಡೆಯಿಂದ 3 ಬಾರಿ ಹಾಕೋದು. ಅದು ಯಾಕೆ ಅಂದರೆ, ಒಂದು ವಿಚಾರ ಯಾವಾಗ ನಡೀತದೆ, ಈಗ ಒಬ್ಬರು ದುಡ್ಡು ಕೊಡ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ತೀವಿ, ಕೊಡ್ತಾರೆ ಅಂತ ಬರುತ್ತೆ. ಅದು ಯಾವಾಗ ಬರುತ್ತೆ ಎಂಬ ವಿಚಾರಕ್ಕೆ ಟೈಮ್ ಪೀರಿಯಡನ್ನು ತಿಳಿದುಕೊಳ್ಳುವುದಕ್ಕೆ 6 ಕವಡೆಯನ್ನು ಬಳಸಿ ಉತ್ತರ ಪಡೆದುಕೊಳ್ಳಬಹುದು. ಮೂರನೆಯದಾಗಿ 108 ಕವಡೆಗಳು. 108 ಕವಡೆಗಳಿಂದ ಸಾಮಾನ್ಯವಾದ ಪ್ರಶ್ನೆ. ಈಗ ಒಬ್ಬರು ಕಸ್ಟಮರ್ ಬಂದು ನನ್ನ ಟೈಮೇ ಸರಿಯಿಲ್ಲ, ಏನು ಕಾರಣ, ಏನು ಮಾಡ್ಬೋದು ಎಂದು ಕೇಳಿದಾಗ ಸಾಮಾನ್ಯ ಪ್ರಶ್ನೆಗೆ 108 ಕವಡೆಯಿಂದ ಉತ್ತರವನ್ನು ಪಡೆದುಕೊಳ್ಳಬಹುದು. ಈ ಪುಸ್ತಕದ ಬೆಲೆ 600 ರೂಗಳು ಮಾತ್ರ ಇಟ್ಟಿದ್ದೇನೆ. ಈ ಹಿಂದೆ ಇದರ ಕಾರ್ಯಾಗಾರವನ್ನು ಮಾಡಿದಾಗ 3000ದಿಂದ 4000 ಇತ್ತು, ಮತ್ತು 3600 ಕೂಡ ಇತ್ತು. ಈಗ ಎಲ್ಲ ವಿಚಾರಗಳನ್ನು ಬರೀ 600 ರೂಗಳಿಗೆ ನಿಮಗೆ ನೀಡ್ತಾ ಇದ್ದೇನೆ. ಈ ಪುಸ್ತಕವು ಗುರುವಾರ 16ನೇ ತಾರೀಕು ಜನವರಿ ತಿಂಗಳು 2025 ಗುರುವಾರದಂದು ಬೆಳಗ್ಗೆ 9ರಿಂದ 10:30 ಒಳಗೆ, ಗುರುವಾರ ಬೆಳಗ್ಗೆ 9 ಗಂಟೆಯಿಂದ 10:30 ಒಳಗೆ, ಅಂದರೆ ಬೆಳಗಿನ 9:15 ಆ ಟೈಮ್ನಲ್ಲಿ, ಒಂದು ಮುಹೂರ್ತದ ಟೈಮ್ನಲ್ಲಿ ಬಿಡುಗಡೆ ಆಗಲಿದೆ. ಇದು ನಮ್ಮ ಆಫೀಸ್ ಇರುವ, ನಮ್ಮ ಮನೆಯ ಪಕ್ಕದಲ್ಲಿರುವ ಕಮಲಾನಗರ ವೀರಭದ್ರೇಶ್ವರ ಥಿಯೇಟರ್ ಬಳಿ ಇರುವ ಓಂ ಶಕ್ತಿ ದೇವಸ್ಥಾನದಲ್ಲಿ ಬಿಡುಗಡೆ ಆಗಲಿದೆ. ಅಲ್ಲಿ 1 ಗಂಟೆಗಳ ಕಾಲ ಮಾತ್ರ ನಾವು ಇರ್ತೇವೆ. ಅದಾದ ನಂತರ ನಮ್ಮ ಆಫೀಸ್ಗೆ ಬಂದುಬಿಡ್ತೀವಿ. ಈ ಪುಸ್ತಕವನ್ನು ನೀವು ಖರೀದಿಸಬೇಕಾದ್ರೆ ನೀವು ನೇರವಾಗಿ ಬಂದು ಕೂಡ ಪಡೆದುಕೊಳ್ಳಬಹುದು, ಅಥವಾ ಹಣ ಪಾವತಿಸಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಪಡೆದುಕೊಳ್ಳಬಹುದು. ಪೋಸ್ಟ್ನಲ್ಲಿ ಪಡೆಯಬೇಕಾದ್ರೆ 50 ರೂಪೀಸ್ ಎಕ್ಸ್ಟ್ರಾ ಆಗುತ್ತದೆ. ಈ ಹಿಂದೆ ಪೋಸ್ಟೇಜ್ ಎಲ್ಲ ಫ್ರೀ ಮಾಡಿದ್ದೆ,
ಬಟ್ ಈಗ ಬುಕ್ ಪೋಸ್ಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಜನವರಿ ತಿಂಗಳಿಂದ ಬುಕ್ ಪೋಸ್ಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದ ಪೋಸ್ಟೇಜ್ ಕಾಸ್ಟು ಜಾಸ್ತಿ ಆಗಿದೆ. ಸೊ ಪೋಸ್ಟ್ನಲ್ಲಿ ಬೇಕಾದರೆ 600 + 50 650 ಪೇ ಮಾಡಿ ತಗೋಬೋದು. ನೀವು ಹಣ ಪಾವತಿಸಲು ಗೂಗಲ್ ಪೇ ನಂಬರು 7975023981 ಅದರಲ್ಲಿ ಗೂಗಲ್ ಪೇ, ಪೇಟಿಎಮ್ ಮಾತ್ರ ಇದೆ. ಬೇರೆ ಫೋನ್ಪೇಯಲ್ಲಿ ಪೇ ಮಾಡ್ತೀರಾ ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ QR ಕೋಡನ್ನು ಕಳಿಸುತ್ತೇವೆ. ಅದಾದ ನಂತರ ನಿಮ್ಮ ಪೇಮೆಂಟ್ ಬಂದಮೇಲೆ ನಿಮ್ಮ ಅಡ್ರೆಸ್ಗೆ ರಿಜಿಸ್ಟರ್ಡ್ ಪೋಸ್ಟ್ನಲ್ಲಿ ಕಳಿಸಿಕೊಡುತ್ತೇವೆ. ನೇರವಾಗಿ ಬೇಕಾದರೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ನಮ್ಮ ಆಫೀಸ್ಗೆ ಬಂದು ತೆಗೆದುಕೊಳ್ಳಬಹುದು. ನೇರವಾಗಿ ಬಂದರೆ 600 ರೂಗಳು ಮಾತ್ರ. ಇದಲ್ಲದೆ ನಮ್ಮ ನೀವು ಜ್ಯೋತಿಷ್ಯರೇ ಪುಸ್ತಕ ಇದೆ, ಭಾಗ 1, ಭಾಗ 2 ಮತ್ತು ನೀವು ಸಂಖ್ಯಾಶಾಸ್ತ್ರಜ್ಞರೇ ಬುಕ್ ಇದೆ. ಅದನ್ನು ಬೇಕಾದ್ರೂ ಪಡೆದುಕೊಳ್ಳಬಹುದು. ಇನ್ನು ಮುಂದೆ ಹಲವಾರು ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಆಲೋಚನೆಯಲ್ಲಿ ಇದ್ದೇನೆ. ಸೊ ಎಂದಿನಂತೆ ನಿಮ್ಮ ಸಹಕಾರವನ್ನು ನೀಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.